ನಮಸ್ಕಾರ. ಸರ್ವರಿಗೂ ಸ್ವಾತಂತ್ರ್ಯೋತ್ಸವದ 75ನೇ ವರ್ಷದ ಸುವರ್ಣ ಸಂಭ್ರಮದ ಆಚರಣೆಯ ಸಂದರ್ಭದಲ್ಲಿ ಶುಭಾಶಯಗಳು. ಭಾರತ ದೇಶ, ಈ ಹಿಂದೂಸ್ತಾನ 75 ವರ್ಷಗಳ ಹಿಂದೆಯೂ ಅಖಂಡ ಭಾರತದ ಪರಿಕಲ್ಪನೆಯಲ್ಲಿಯೇ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಂಥ ದೇಶ. ಇಲ್ಲಿಯ ಧಾರ್ಮಿಕ ಕ್ಷೇತ್ರಗಳ ನಡಾವಳಿಗಳಾಗಲಿ, ನಡೆಗಳಾಗಲಿ, ಇಲ್ಲಿಯ ಆಚಾರ ವಿಚಾರ ಅಥವಾ ಇಲ್ಲಿಯ ಆಚರಣೆಗಳಾಗಲಿ, ಪ್ರಾದೇಶಿಕವಾದಂಥ ಆಹಾರ ಪದ್ಧತಿಯಿಂದ ಮೊದಲುಗೊಂಡು ಹಬ್ಬ ಹರಿದಿನಗಳ ಆಚರಣೆಗಳಾಗಲಿ, ಇಲ್ಲಿ ಅಖಂಡ ಭಾರತದ ಒಂದು ಸ್ಪಷ್ಟತೆಯನ್ನು ನಾವು ಕಾಣ್ತೇವೆ. ಉದಾಹರಣೆಗೆ ನಾನು ಕದ್ರಿ ಮಂಜುನಾಥನ ಕ್ಷೇತ್ರದಲ್ಲಿ ಇಲ್ಲಿ ಇರುವವ. 12 ವರ್ಷಗಳಿಗೆ ಒಮ್ಮೆ ಇಲ್ಲಿ ನಾಥಪಂಥದ ಅರಸರುಗಳು ಭಾರತ ಪರಿಕ್ರಮದ ಮುಖಾಂತರ ಇಲ್ಲಿ ಬಂದು ಅರಸುಪಟ್ಟ ಇಲ್ಲಿಯ ಗೌರವದ ವ್ಯವಸ್ಥೆಯಲ್ಲಿ ಅವರು ಪಾಲ್ಗೊಳ್ಳುತ್ತಾರೆ. ಬದರಿನಾರಾಯಣನಿಗೆ ಶಂಕರಾಚಾರ್ಯ ಪುನರ್ ಪ್ರತಿಷ್ಠಿತವಾದಾಗ ಕೇರಳದ ರಾಹುಲ್ಜಿಯವರು ಅರ್ಚನೆಯನ್ನು ಮಾಡ್ತಾರೆ. ರಾಮೇಶ್ವರದ ಪೂಜೆ ಅದು ಉತ್ತರ ಭಾರತದ ಅರ್ಚಕರುಗಳಿಂದ ಆಗುವುದಿದ್ದರೆ, ನೇಪಾಳದ ಪಶುಪತಿನಾಥನಿಗೆ ಉಡುಪಿ ಈ ಮೂಲದ ಪ್ರದೇಶದ ಅರ್ಚಕರು ಹೋಗಿ ಅಲ್ಲಿ ಪೂಜೆಗಳನ್ನು ಮಾಡ್ತಾರೆ. ಹೀಗೆ ನೀವು ಎಲ್ಲ ಕಡೆಗಳಲ್ಲಿ ಅಖಂಡ ಭಾರತದ ಕಲ್ಪನೆ ನೋಡ್ಬೋದು. ಪ್ರಾದೇಶಿಕವಾಗಿ ರಾಜವಂಶರುಗಳಿಂದ ಸಮರ್ಥವಾಗಿ ಈ ದೇಶ ಆಳಲ್ಪಡ್ತಾ ಇತ್ತು. ತದನಂತರ ಈ ದೇಶಕ್ಕೆ ಹಲವಾರು ಆಕ್ರಮಣಗಳು, ಅದು ಮೊಘಲರಿರ್ಬೋದು ಅಥವಾ ಪೋರ್ಚುಗೀಸರಿರ್ಬೋದು, ಕಟ್ಟ ಕಡೆಗೆ ಅದು ಎಲ್ಲವನ್ನೂ ಸಹಿಸಿಕೊಂಡು ಈ ದೇಶ ಬಹುಶಃ ಸಾವಿರಾರು ವರ್ಷಗಳಿಂದ ಈ ಥರದ ಪರಕೀಯ ಆಕ್ರಮಣಕ್ಕೊಳಗಾದರೂ ತನ್ನ ಸಾಂಸ್ಕೃತಿಕ ಅಸ್ಮಿತೆ, ಧಾರ್ಮಿಕವಾದಂಥ ಒಂದು ಆಚರಣೆ, ಜೀವನದ ನಡೆ, ಆಹಾರ ಪದ್ಧತಿ, ಧಿರಿಸು ಯಾವುದರಿಂದಲೂ ಅದು ಕುಂಠಿತವಾಗಲಿಲ್ಲ. ಏನೋ ಸಣ್ಣ ಪುಟ್ಟ ನಮಗೆ ಕಪ್ಪು ಕವಿದಂಥ ಒಂದು ಅನುಭವಗಳು ಆದದಿರ್ಬೋದು. ಏತನ್ಮಧ್ಯೆ ವ್ಯಾಪಾರಿ ಮನೋಭೂಮಿಕೆಯನ್ನೇ ಮುಂದಿಟ್ಟುಕೊಂಡು ಈಸ್ಟ್ ಇಂಡಿಯಾ ಕಂಪನಿ ಮುಖಾಂತರ ಪ್ರವೇಶ ಮಾಡಿದಂಥ ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಅವರು ಕಂಡುಕೊಂಡದ್ದು ಇಲ್ಲಿಯ ಶಿಕ್ಷಣ ಪದ್ಧತಿಯನ್ನು ಶಿಥಿಲ ಮಾಡಿದರೆ, ಅವರಿಗೆ ಇಂಗ್ಲೀಷ್ ಅಥವಾ ಆ ಥರದ ಒಂದು ಭ್ರಮೆಯನ್ನು ಹುಟ್ಟಿಸಿದರೆ ಅದು ಶಿಥಿಲವಾಗ್ಬೋದಂತೆ ನೆಲೆಯಲು ಏನೋ ಬೇರೆ ಬೇರೆ ರೀತಿಯ ಹುನ್ನಾರಗಳನ್ನು ಮಾಡಿ ಅವರು ನಮ್ಮನ್ನು ಡಿವೈಡ್ ಆ್ಯಂಡ್ ರೂಲ್, ಅಂದರೆ ನಮ್ಮಲ್ಲಿ ಪ್ರತ್ಯೇಕತೆಯ ಭ್ರಮೆಗಳನ್ನು ಹುಟ್ಟಿಸಿಯೋ ಅಥವಾ ಬೇರೆ ಬೇರೆ ಅಮಾಯಕ ವ್ಯವಸ್ಥೆಗಳಿಂದಲೂ ಈ ದೇಶದ ಆಡಳಿತವನ್ನು ಅವರು ಕೈಗೆತ್ತಿಕೊಂಡರು. ಆವಾಗದ ಭೂಮಿಕೆಯಲ್ಲಿ ಆರಂಭವಾದ ಈ ಸ್ವಾತಂತ್ರ್ಯ ಹೋರಾಟದ ಪ್ರತಿಫಲ ಅದು ಕಟ್ಟ ಕಡೆಗೆ ಅಹಿಂಸಾ ತತ್ವದ ಅಡಿಯಲ್ಲಿ ಕ್ರಾಂತಿಕಾರಿಗಳು ಇದ್ದರು. ವೀರ ಸಾವರ್ಕರ್ಜಿಯಿಂದ ಮೊದಲುಗೊಂಡು ಚಂದ್ರಶೇಖರ್ ಆಜಾದ್ ಅವರು, ನಾವು ಬೇರೆ ಬೇರೆ ಇದೇ ಮಂಗಳೂರಿನ ಅಬ್ಬಕ್ಕ, ರಾಣಿ ಅಬ್ಬಕ್ಕ, ಕಿತ್ತೂರು ರಾಣಿ ಚೆನ್ನಮ್ಮ, ಯಾರಿದ್ದರೂ ಯಾರಿಲ್ಲ, ಇದರಲ್ಲಿ ಎಲ್ಲರಿಂದಲೂ ಅದು ಕಟ್ಟ ಕಡೆಗೆ ಕೇಂದ್ರೀಕೃತವಾಯಿತು ಮಹಾತ್ಮ ಗಾಂಧಿಯವರ ಅಹಿಂಸಾ ತತ್ವದ ಛತ್ರದ ಅಡಿಯಲ್ಲಿ. ಒಬ್ಬ ಬ್ಯಾರಿಸ್ಟರ್ ಪದವೀರನ ಚಿಂತನೆ ಸಮಗ್ರರನ್ನು ಒಂದುಗೂಡಿಸಿ, ಬಹುಶಃ ಬಾಲಗಂಗಾಧರ ತಿಲಕರಿಂದ ಮೊದಲುಗೊಂಡು ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರಿರ್ಬೋದು, ಇಡೀ ಪ್ರಪಂಚದಲ್ಲೇ ಅವರು ಒಂದು ಅರ್ಥದಲ್ಲಿ ಅಂಥವರ ಎಲ್ಲ ಹೋರಾಟದ ಪ್ರತಿಫಲ ನಮಗೆ 75 ವರ್ಷದ ಹಿಂದೆ ಸ್ವಾತಂತ್ರ್ಯದ ಒಂದು ಅನುಭವವನ್ನು ನಮಗೆ ತಂದುಕೊಟ್ಟಿತ್ತದು. ಸ್ವಾತಂತ್ರ್ಯ ಅನುಭವ ಬಹಳ ದುಃಖಕರ. ಆವಾಗ ದೇಶ ವಿಭಜನೆ ಆಯಿತು. ಒಂದು ದೃಷ್ಟಿಯಿಂದ ಅದು ಸರಿಯೋ ತಪ್ಪು, ನಾನು ಅದರ ಬಗ್ಗೆ ವಿಮರ್ಶೆ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೆ 75 ವರ್ಷದ ಸ್ವಾತಂತ್ರ್ಯದ ನಾವು ಪೂರ್ವವನ್ನು ಒಂದು ರೀತಿಯಲ್ಲಿ ಅಧ್ಯಯನ ಮಾಡಿದರೆ, ಭಾರತೀಯನು ಸಾಂಸ್ಕೃತಿಕವಾದ ಸಂಪನ್ನತೆಗೆ, ಸಂಭ್ರಮಕ್ಕೆ ಅಥವಾ ಐಶ್ವರ್ಯಕ್ಕೆ ಅಥವಾ ಮನುಷ್ಯನ ಬದುಕಿಗೆ ಪೂರಕವಾದ ಚಿಂತನೆಗಳಿಗೆ ಯಾವುದರಲ್ಲೂ ಅದು ಕಷ್ಟವನ್ನು ಅನುಭವಿಸಿದ್ದೇ ಇಲ್ಲ, ಕಷ್ಟವನ್ನು ಅನುಭವಿಸಿದ ವ್ಯವಸ್ಥೆಗಳೇ ಇರಲಿಲ್ಲ. ಆದರೆ ತದನಂತರದ ವ್ಯವಸ್ಥೆಗಳು, ಅಂದರೆ ನಾವು ಬ್ರಿಟಿಷರು ಬಂದೇ ಈ ದೇಶವನ್ನು ಉದ್ಧಾರ ಮಾಡಿದೆವು, ಇಂಗ್ಲೀಷ್ ಪದ್ಧತಿಯು ಇಲ್ಲ, ಹಾಗೇನಿಲ್ಲ. ಸ್ವಾತಂತ್ರ್ಯ ಬಂದ ನಂತರವೇ ದೇಶ ಉದ್ಧಾರ ಆದಂತಿಲ್ಲ. ಆದರೆ 75 ವರ್ಷಗಳ ನೀವು ಹಿಂದಿನ ಒಂದೊಂದು ಆಡಳಿತಾತ್ಮಕದ ಇಡೀ ಪ್ರಪಂಚದಲ್ಲಿಯೇ ಧಾರ್ಮಿಕವಾಗಿ, ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ನೆಲೆಗಳಲ್ಲಿ ಸ್ವಾತಂತ್ರ್ಯದ ಒಂದು ಪರಿಕಲ್ಪನೆ ಇರುವಂಥ ಏಕೈಕ ಸಂವಿಧಾನ ಅದು ಅಂಬೇಡ್ಕರನ್ನು ಮುಂದಿಟ್ಟುಕೊಂಡು ರಚಿತವಾದ ಸಂವಿಧಾನ, ಅದು ವಿಶಿಷ್ಟ ಸಂವಿಧಾನ ಇರುವುದಿದ್ದರೆ ಈ ದೇಶದಲ್ಲಿ ಭಾರತದ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಹೀಗೆ ಬೇರೆ ಬೇರೆ ಹುದ್ದೆಗಳಿದ್ದರೂ ಕಟ್ಟ ಕಡೆಗೆ ಸರಕಾರಕ್ಕೆ ಅದರ ಸೌಮ್ಯತೆ, ಅದರ ಒಂದು ನ್ಯಾಯಾಂಗ ಪದ್ಧತಿ, ಇದು ಎಲ್ಲದರ ಒಂದು ವಿಶಿಷ್ಟವಾದ ಸಂವಿಧಾನ. ಈ 75 ವರ್ಷದ ನೀವು ಹಿನ್ನೋಟ ಮತ್ತು ಮಧ್ಯಂತರ ಮತ್ತು ಪ್ರಸ್ತುತದ ವರ್ತಮಾನದ ನೀವು ಅಧ್ಯಯನ ಮಾಡಿದರೆ, ಈ ದೇಶ ಕಂಡಂಥ ಬಹುಶಃ ಹಲವಾರು ಪ್ರಧಾನಮಂತ್ರಿಗಳು ಇಲ್ಲಿ ಆಗಿ ಹೋದರು.
ದೊಡ್ಡ ದೊಡ್ಡ ವಿಶಿಷ್ಟ ವ್ಯಕ್ತಿಗಳು, ನಾವೆಲ್ಲರ ಆಡಳಿತ, ನೆಹರು ಆಡಳಿತದಿಂದ ಮೊದಲುಗೊಂಡು, ಶಾಸ್ತ್ರಿಯವರ ಆಡಳಿತ ಮೊದಲುಗೊಂಡು, ವಾಜಪೇಯಿಯವರಾಗಲಿ, ಮೊರಾರ್ಜಿ ದೇಸಾಯಿ ಅವರಾಗಲಿ, ಪ್ರಸ್ತುತ ಮೋದಿಯವರು, ಯಾವುದೇ ಮೀಸಲಾತಿ ಇಲ್ಲದೆ ಅವರು ಮಹಿಳೆ ಈ ದೇಶವನ್ನು ಆಡಿದ್ಲು. ನೀವು ಚರಿತ್ರೆ ತೆಗೆದುಕೊಂಡು ಇಂದಿರಾ ಗಾಂಧಿಯವರು, ಎಲ್ಲ ಒಂದು ಚರಿತ್ರಾರ್ಹವಾದಂಥ ವಿದ್ಯಮಾನಗಳು. ನಾವು ಅವರ ತತ್ವ, ಆ ಪಕ್ಷ ಅದನ್ನು ಒಪ್ಪುತ್ತೇವೋ ಬಿಡುತ್ತೋ ಅದು ಪ್ರಶ್ನೆ ಇಲ್ಲ. ಆದರೆ ಈ ದೇಶ ಒಂದಾಗಿ ತನ್ನ ಬದುಕನ್ನು ಸರ್ವಧರ್ಮೀಯ ಸ್ವಾತಂತ್ರ್ಯದ ನೆಲೆಯಲ್ಲಿ, ಸರ್ವ ಆಚಾರಗಳ ಅನುಷ್ಠಾನದ ನೆಲೆಯಲ್ಲಿ ಈ ದೇಶ ಕಟ್ಟಿಕೊಂಡಿತು. ಶೈಕ್ಷಣಿಕ ಮುಂದಿನ ನೀವು ತೆಗೆದುಕೊಂಡರೆ, ನಾವು ತಂತ್ರಜ್ಞಾನದಲ್ಲಿ ಯಾವ ಹಂತದಲ್ಲಿದ್ದವರು ಯಾವ ಹಂತಕ್ಕೆ ಬಂದು ಮುಟ್ಟಿದ್ದೇವೆ, ವೈದ್ಯಕೀಯ ಚಿಂತನೆಗಳಲ್ಲಿ, ವೈದ್ಯಕೀಯ ಶಾಸ್ತ್ರದಲ್ಲಿ ಯಾವ ಹಂತದಿಂದ ಯಾವ ಹಂತಕ್ಕೆ ಬಂದು ಮುಟ್ಟಿದ್ದೇವೆ, ಅಭಿವೃದ್ಧಿಯ ಇವತ್ತಿನ ಆಧುನಿಕ ಅಭಿವೃದ್ಧಿಯ ಪಥದಿಂದ ಮೊದಲುಗೊಂಡು ಪಾರಂಪರಿಕ ಅಭಿವೃದ್ಧಿಯ ಪಥವನ್ನು ನಾವು ಅವಲೋಕಿಸಿದರೆ ಯಾವ ಹಂತಕ್ಕೆ ನಾವು ಬಂದು ಮುಟ್ಟಿದ್ದೇವೆ, ಎಲ್ಲವನ್ನು ತೆಗೆದುಕೊಂಡರೆ ಬಹಳವಾದಂಥ ಪ್ರಪಂಚದಲ್ಲಿ ಹೆಚ್ಚಿನ ವಿಪ್ಲವಗಳು, ಹೆಚ್ಚಿನ ವಿಕೃತಿಗಳು ಆಗದೆ ಒಂದರ್ಥದ ಏರುಗತಿಯಲ್ಲಿ ಅಭಿವೃದ್ಧಿ ಕಂಡಂಥ ವಿಶ್ವದ ಏಕೈಕ ರಾಷ್ಟ್ರ ಇದ್ದರೆ, ಇವತ್ತಿಗೂ ತನ್ನ ಎಲ್ಲ ಸಂಪನ್ನತೆಗಳನ್ನು ಉಳಿಸ್ಕೊಂಡಿದ್ದರೆ ಅದು ಈ ಭಾರತ ದೇಶ. ಬಹುಶಃ 75ನೇ ವರ್ಷದ ಈ ಆಚರಣೆಯ ಸಂದರ್ಭದಲ್ಲಿ ನಾವು ಹಿಂದಿನ ಎಲ್ಲ ಸಾಧನಾ ಪಥಗಳನ್ನು ನಾವು ಅವಲೋಕಿಸಬೇಕು. ತಂತ್ರಜ್ಞಾನವನ್ನೇ ತೆಗೆದುಕೊಳ್ಳಿ, ಕೇವಲ ಮಂಗಳೂರಿನಿಂದ ಉಡುಪಿಗೆ ಲೈಟ್ನಿಂಗ್ ಕಾಲ್ನ ಮಾಡಿ, ಅಂದರೆ ಟ್ರಂಕ್ ಕಾಲ್ ಬುಕ್ ಮಾಡಿ ಮಾತಾಡುವ ಸ್ಥಿತಿ ಇವತ್ತು. ವಿದ್ಯುನ್ಮಾನ ಕ್ಷೇತ್ರ ಇವತ್ತು ತಂತ್ರಜ್ಞಾನದ ಮುಖಾಂತರ ಪರಸ್ಪರ ಅಂತಾರಾಷ್ಟ್ರೀಯ ಮಟ್ಟವನ್ನು ನಾವು ಅಂಗೈಯಲ್ಲಿ ಇಟ್ಟುಕೊಳ್ಳುವಂಥ ಒಂದು ತಂತ್ರಜ್ಞಾನಗಳಿರ್ಬೋದು, ಅಥವಾ ನಮ್ಮ ಮಿಲಿಟ್ರಿಯ ಒಂದು ಶಕ್ತಿ ಇರ್ಬೋದು, ನಮ್ಮ ಹೆದ್ದಾರಿಗಳ ಒಂದು ವ್ಯವಸ್ಥೆಗಳಿರ್ಬೋದು. ನೀವು ಇಂದಿಗೂ ಆಲೋಚನೆ ಮಾಡಿ, ಅಥವಾ ನಮ್ಮ ಅಗ್ರಿಕಲ್ಚರ್ ಅಂದರೆ ನಮ್ಮ ವ್ಯವಸಾಯಿ ಪದ್ಧತಿಗಳಿರ್ಬೋದು, ಎಲ್ಲವೂ ಅತ್ಯಂತ ಏರುಗತಿಯಲ್ಲಿ ನಾವು ಮೇಲಕ್ಕೆ ಹೋಗ್ತಾ ಇದ್ದೇವೆ. ಆರ್ಥಿಕವಾಗಿ ಈ ದೇಶ ಬಹುಶಃ ಹೊರ ರಾಷ್ಟ್ರದಲ್ಲಿ ಏಳು ಬೀಳುಗಳು ಬಹಳ ಅತ್ಯಲ್ಪ ಅವಧಿಗಳಲ್ಲಿಯೇ ನಾವು ಕಂಡದ್ದಿದೆ. ಆದರೆ ಈ ದೇಶದಲ್ಲಿ ಹಾಗಲ್ಲ, ಹದಾದ ಏರುಗತಿಯಲ್ಲೇ ಆರ್ಥಿಕವಾದಂಥ ಸದೃಢತೆ. ಇವತ್ತು ಬಡವರು ಅಂತ ಹೇಳುವಂಥದ್ದು ಆಲಸಿಗಳು ಬಡವರಾಗಿರ್ಬೋದು ವಿನ ದುಡಿತದ ಜನರಿಗೆ ಇವತ್ತು ಯಾವುದೇ ರೀತಿಯ ಬಡತನ ಇಲ್ಲ. ಅದು ಯಾವುದೇ ಕ್ಷೇತ್ರಗಳಿರ್ಬೋದು ಆ ಥರದ ಸಂಪನ್ನತೆ ಈ ದೇಶದ ಪ್ರಜಾಪ್ರಭುತ್ವ, ಈ ದೇಶದ ಆಡಳಿತ. ನಾನು ಎಲ್ಲ ಪಕ್ಷದವರನ್ನು ಗೌರವಿಸಿ, ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಅದು ಪ್ರಜೆಗಳಿಗಾಗಿ ಈ ದೇಶಕ್ಕಾಗಿ ಸಮರ್ಪಿತವಾದಂಥ ಒಂದು ವಿಶಿಷ್ಟವಾದಂಥ ನ್ಯಾಯಾಂಗ, ಕಾರ್ಯಾಂಗ, ಆಡಳಿತ ಪದ್ಧತಿ ಇದು ನಮಗೆ ಪ್ರಾಪ್ತವಾಗಿದೆ. ಬಹುಶಃ ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳುವಂಥದ್ದು, ಸ್ವತಂತ್ರ ಭಾರತ, ನೀವು ಕ್ರೀಡೆಯನ್ನು ತೆಗೆದುಕೊಳ್ಳಿ, ನೀವು ನಮ್ಮ ಸಂಪನ್ಮೂಲಗಳ ಅಭಿವೃದ್ಧಿಯನ್ನು ತೆಗೆದುಕೊಳ್ಳಿ, ನಮ್ಮ ಶಿಕ್ಷಣದ ಕ್ಷೇತ್ರಗಳನ್ನು ತೆಗೆದುಕೊಳ್ಳಿ, ಹೊರ ರಾಷ್ಟ್ರದಲ್ಲಿ ಭಾರತೀಯ ಪ್ರಭುತ್ವದ ಅವರ ಒಂದು ಸಾರ್ಥಕ ಸೇವೆಯನ್ನು ತೆಗೆದುಕೊಳ್ಳಿ. ಬಹುಶಃ ಇದಕ್ಕೆಲ್ಲದಕ್ಕೂ ಸಾಕ್ಷಿಯಂತೆ ಪ್ರಸ್ತುತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಡಳಿತದ ಸಂದರ್ಭದಲ್ಲಿ ಈ ದೇಶ ಒಂದರ್ಥದ ವಿಶ್ವದ ನಾಯಕತ್ವವನ್ನು ಪಡೆದುಕೊಂಡಿತು. ನಾವು ಹಿಂದೆ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಅವರು ಮಹಿಳೆ ದಿಟ್ಟವಾಗಿ ಹೇಗೆ ಆಳಬಹುದು ಅಂತ ಕಂಡಿದ್ದೆವೋ, ಮೊರಾರ್ಜಿ ದೇಸಾಯಿ ಅವರ ಕಾಲದಲ್ಲಿ ಮಗದೊಂದು ಸ್ವರೂಪವನ್ನು ಕಾಣಿದ್ದೆವು, ಜವಾಹರ್ಲಾಲ್ ನೆಹರು ಕಾಲದಲ್ಲಿ ಆ ಕಾಲದ ಸ್ವರೂಪವನ್ನು ಕಾಣಿದ್ದೆವು. ಹೀಗೆ ಬೇರೆ ಪ್ರಧಾನಮಂತ್ರಿಗಳಿರ್ಬೋದು, ರಾಷ್ಟ್ರಪತಿಗಳಿರ್ಬೋದು, ಅಬ್ದುಲ್ ಕಲಾಂರಂಥವರು ನೀಡಿದಂಥ ಸಂದೇಶ ಇದೆಲ್ಲ ಇದ್ದರೆ, ಪ್ರಸ್ತುತ ಬಹುಶಃ ನರೇಂದ್ರ ಮೋದಿಯವರ ಕಾಲದಲ್ಲಿ ಈ ದೇಶ ಒಂದರ್ಥದಲ್ಲಿ ವಿಶ್ವದ ನಾಯಕತ್ವದ ನೆಲೆಯಲ್ಲಿ ಅದು ಮುಂದುವರಿತಾ ಇದ್ದದ್ದು ಕಾಣ್ತಾ ಇದ್ದೇವೆ. ಯಾವುದೇ ರಾಷ್ಟ್ರಕ್ಕೆ ಹೋದರೂ ಭಾರತೀಯ ಜನರಿಗೆ, ಭಾರತೀಯ ರಾಜಕೀಯ ಶಕ್ತಿಗೆ, ಭಾರತೀಯ ಪ್ರಧಾನಮಂತ್ರಿಗೆ, ಭಾರತೀಯ ಸಂಪನ್ಮೂಲ ವ್ಯವಸ್ಥೆಗಳಿಗೆ ಇವತ್ತು ಗೌರವ ನಮಗೆ ಪ್ರಾಪ್ತವಾಗ್ತಾ ಇದೆ. ಎಲ್ಲ ದೃಷ್ಟಿಯಿಂದ, ಸರ್ವ ದೃಷ್ಟಿಯಿಂದ ನಾವು ಸರ್ವ ಸಂಪನ್ನರಾಗ್ತಾ ಇದ್ದೇವೆ. ಪರಾವಲಂಬನೆಯಿಂದ ನಾವು ಒಂದರ್ಥದಲ್ಲಿ ನಾವು ನಮ್ಮ ದೇಶಕ್ಕೆ ನಾವು ಒಂದು ಆರ್ಥಿಕ ಸಂಪನ್ಮೂಲದಿಂದ ಮೊದಲುಗೊಂಡು ಎಲ್ಲದರಲ್ಲೂ ನಾವು ಮುಂದಕ್ಕೆ ನಾವು ಹೋಗ್ತಾ ಇದ್ದೇವೆ. ಕೋವಿಡ್ನಂತಹ ವಿಕೃತವಾದಂಥ 3ನೇ ಮಹಾಯುದ್ಧದ ರೀತಿಯ ಸ್ವರೂಪ ಇಡೀ ಪ್ರಪಂಚಕ್ಕೆ ಅಂಟಿಕೊಂಡಿದ್ದರೂ ಸಮರ್ಥವಾಗಿ ನಾವು ಅದನ್ನು ನಿಭಾಯಿಸಿದ್ದೇವೆ. ಭಾರತೀಯ ಶಾಸ್ತ್ರ ಪದ್ಧತಿಯಾದಂಥ ಯೋಗ ಆಗಲಿ, ಆಯುರ್ವೇದ ಆಗಲಿ, ಇದು ಇಡೀ ವಿಶ್ವದಲ್ಲಿಯೇ ಕೋವಿಡ್ನಂಥ ಸಂದರ್ಭದಲ್ಲಿ ಆಧುನಿಕ ವೈದ್ಯಕೀಯದ ಜೊತೆಗೆ ಮೇಳೈಸಿಕೊಂಡು ತನ್ನ ಪ್ರಭುತ್ವವನ್ನು ಸ್ಥಾಪಿಸಿದ್ದು ಅದು ಈ ದೇಶದ ಮಹೋನ್ನತ ವ್ಯವಸ್ಥೆ. ಇವತ್ತು ಪ್ರಗತಿಪರ ಚಿಂತನೆಗಳಲ್ಲಿ ನಾವು ಯೋಚನೆ ಮಾಡಿದರೂ ನಮ್ಮ ಹೆದ್ದಾರಿಗಳಾಗಲಿ, ನಮ್ಮ ತಂತ್ರಜ್ಞಾನಗಳಾಗಲಿ, ನಮ್ಮ ವಿದ್ಯುನ್ಮಾನ ಕ್ಷೇತ್ರಗಳಾಗಲಿ, ಅಥವಾ ನಮ್ಮ ಇನ್ನಿತರ ವ್ಯವಸ್ಥೆಗಳಾಗಲಿ, ಹೊರ ರಾಷ್ಟ್ರದ ಯಾವುದೇ ವ್ಯವಸ್ಥೆಗಿಂತಲೂ ಒಂದರ್ಥದಲ್ಲಿ ಅದು ಮುಂದಕ್ಕೆ ಮೇಲ್ಪಂಕ್ತಿಗೆ ಹೋಗುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ನೀವು ಇಷ್ಟೇ ಯೋಚನೆ ಮಾಡಿ, ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು
ನಮ್ಮ ಇವತ್ತು ವಿದ್ಯಾರ್ಥಿಗಳು ಏನು ನಾವು ಹೇಳ್ತೇವೆ ಪ್ರತಿಭಾಫಲಾನೆ ಅಂತ, ಹೊರ ದೇಶಕ್ಕೆ ಹೋದರೂ ಅಲ್ಲಿಯ ಆಡಳಿತವನ್ನು ತಮ್ಮ ಕೈಗೆ ತೆಗೆದುಕೊಳ್ಳುವಷ್ಟು ಮಟ್ಟಿಗೆ ಅವರು ಸಮರ್ಥತೆಯನ್ನು, ಅಂದರೆ ಅದು ಈ ದೇಶದ ಒಂದು ಸಂಪನ್ಮೂಲ. ಈ ಸಂದರ್ಭದಲ್ಲಿ ಇಷ್ಟೇ ಹೇಳುವಂಥದ್ದು, ನಾವು 75ನೇ ವರ್ಷದ ಆಚರಣೆ ಅದು 75 ವರ್ಷದ ಅಂತ ನಾವು ಯೋಚನೆ ಮಾಡಬೇಕಾಗಿಲ್ಲ. ನಾವು ನಮ್ಮ ಮುಂದಿನ ಜನಾಂಗಕ್ಕೆ, ನಮ್ಮ ಬೆಳಕು ಯಾರು? ನಮ್ಮ ಮಕ್ಕಳು ಈ ದೇಶದ ಬೆಳಕಾಗಿ ಸ್ವಾಭಿಮಾನದಿಂದ, ಆತ್ಮವಿಶ್ವಾಸದಿಂದ, ಆತ್ಮಗೌರವದಿಂದ, ರಾಷ್ಟ್ರದ ಪ್ರಜೆ ಎನ್ನುವಂಥ ಒಂದು ವಿಶ್ವಾಸದಿಂದ ಮುಂದಕ್ಕೆ ಹೋಗಬೇಕಾದ್ರೆ ಅವರಲ್ಲಿ ನಾವು ಈ ಚಿಂತನೆಯನ್ನು ಉದ್ದೀಪನ ಮಾಡಬೇಕಾದ್ರೆ ಈ ಸಂಭ್ರಮಾಚರಣೆಯನ್ನು ನಾವು ಆಚರಿಸಲೇಬೇಕು. ನಾವು ನಮ್ಮ ವೈಯಕ್ತಿಕವಾದ 60ನೇ ಶಾಂತಿ 70ನೇ ಶಾಂತಿ ಎಂಬ ಮಾಡಿಕೊಳ್ಳುವ 75ನೇ ವರ್ಷದ ಸುವರ್ಣ ಭಾರತದ ಸ್ವಾತಂತ್ರ್ಯದ ಸಂಭ್ರಮಾಚರಣೆ ಬಹುಶಃ ಇವತ್ತು ನಮ್ಮ ಪ್ರಧಾನಮಂತ್ರಿಗಳ ಚಿಂತನೆ ಸರ್ಕಾರದ ಚಿಂತನೆ ಸರ್ವಪಕ್ಷೀಯ ನೆಲೆಯಲ್ಲಿ ನಾವು ಇವರು ಪ್ರಶ್ನೆ ಇಲ್ಲ, ಘರ್ ಮೇ ತಿರಂಗ, ಅದು ಬಹಳ ಅದ್ಭುತವಾದಂಥ ಪರಿಕಲ್ಪನೆ. ಅದ್ಭುತವಾದ ನಮ್ಮ ರಾಷ್ಟ್ರದ ಧ್ವಜಕ್ಕೆ ನಾವು ರಾಷ್ಟ್ರಗೀತೆ ಹೇಳುವಾಗ ಜನಗಣಮನ ಅಧಿನಾಯಕ ಹೇಗೆ ನಾವು ನೇರವಾಗಿ ನಿಲ್ತೇವೋ, ಒಂದೇ ಮಾತರಂ ಹೇಳುವಾಗ ಎಷ್ಟು ಸಂಭ್ರಮ ಪಡ್ತೇವೋ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ ಹೇಳುವಾಗ ಅದೆಷ್ಟು ಮನಸ್ಸು ಉಲ್ಲಸಿತವಾಗ್ತದೋ, ಬಹುಶಃ ಆ ಸ್ವರೂಪದಲ್ಲಿ ಮನೆಗಳಲ್ಲಿ ಅದರ ವಾತಾವರಣ ತಂದಾಗ ಧಾರ್ಮಿಕ ವಾತಾವರಣ, ಸಾಂಸ್ಕೃತಿಕ ವಾತಾವರಣ ಮತ್ತು ರಾಷ್ಟ್ರೀಯದ ಚಿಂತನೆ. ನಾನು ಯಾವಾಗಲೂ ಹೇಳಲಿಕ್ಕುಂಟು, ನಾವು ತುಳುವರು ಅನುಷ್ಠಾನದಲ್ಲಿ ಗಟ್ಟಿ ಕನ್ನಡಿಗರು, ರಾಷ್ಟ್ರಾಭಿಮಾನ ದೇಶಾಭಿಮಾನದಲ್ಲಿ ಅಗ್ರಗಣ್ಯರು ಅಂತ ನಾವು ಈ ಪ್ರದೇಶ ಜನವಾಗಿ ಹೇಳುವಂಥದ್ದು. ಕುದ್ಮಲ್ ರಂಗರಾಯರಂಥ ವ್ಯಕ್ತಿಗಳನ್ನು ಕೊಟ್ಟಂಥ ನಾಡಿದು, ಪೇಜಾವರ ಯತಿಗಳಂಥವರನ್ನು ನೀಡಿದಂಥ ನಾಡು, ಪೂಜಾ ಹೆಗಡೆಯವರಂಥವರ ಆಡಳಿತಾತ್ಮಕವಾದಂಥ ಧಾರ್ಮಿಕದ ಶಕ್ತಿ ನೀಡಿದಂಥ ನಾಡು. ಏನುಂಟೇನಿಲ್ಲ, ಆಚಾರ್ಯತೆಯರಲ್ಲಿ ಓರ್ವರಾದಂಥ ಮಧ್ವಾಚಾರ್ಯರು ಅವರ ಒಂದು ಪುರೋಗಾಮಿ ಚಿಂತನೆ, ವಾದಿರಾಜರ ಚಿಂತನೆ, ಹೀಗೆ ಅನೇಕ ನಾವು ನೆಲೆಗಳಲ್ಲಿ ನಾರಾಯಣ ಗುರುಗಳು ಒಂದೇ ಜಾತಿ ಒಂದೇ ಧರ್ಮ, ಅದರ ಅರ್ಥ ಮಾತೃ ಸಂಸ್ಕೃತಿಯನ್ನು ಬಿಟ್ಟು ಒಂದೇ ಜಾತಿ ಒಂದೇ ದೇಶ ಅಂದರೆ ಇಡೀ ವಿಶ್ವಮಾನವ ಅಂತ ಹೇಳಿದರೆ ಭಾರತೀಯತೆಯನ್ನು ಬಿಟ್ಟು ವಿಶ್ವಮಾನವ ಪರಿಕಲ್ಪನೆ ಅಲ್ಲ. ಕುವೆಂಪು ಅವರ ಚಿಂತನೆ ಕನ್ನಡಕ್ಕಾಗಿ ಕೈಯೆತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದರ ಜೊತೆಗೆ ಮನುಷ್ಯ ಜಾತಿ ಒಂದೇ ವಲಮ ಅಂತ ಹೇಳಿದವರು, ಇದನ್ನು ಬಿಟ್ಟಲ್ಲ. ಅದರ ಅರ್ಥ ನಮ್ಮ ಮಾತೃ ಸಂಸ್ಕೃತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಬೇಕು ಅಂತ. ಆ ನೆಲೆಯಲ್ಲಿ ನಮ್ಮ ಈ ಸಾಂಸ್ಕೃತಿಕ ಸಂಪನ್ನತೆಯನ್ನು ನಾವು ಈ ಸಂಭ್ರಮಾಚರಣೆಯ ಮುಖಾಂತರ 3 ದಿನಗಳ ಕಾಲ ಕನಿಷ್ಠ ನಮ್ಮ ಮನೆಯಲ್ಲಿ ರಾಷ್ಟ್ರಧ್ವಜವನ್ನು ಅರಳಿಸೋಣ. ನಮ್ಮ ಸಂಪನ್ನತೆಯ ಸಂಭ್ರಮವನ್ನು, ಮಾತೃ ಸಂಸ್ಕೃತಿಯನ್ನು ನಾವು ಉಳಿಸಿಕೊಳ್ಳೋಣ. ಆಧುನಿಕ ತಂತ್ರಜ್ಞಾನದ ಜೊತೆಗೆ ಕೈ ಜೋಡಿಸ್ತಾ ಸಾಂಪ್ರದಾಯಿಕ ಜೀವನ ಪದ್ಧತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳೋಣ. ಮಾತೃ ಸಂಸ್ಕೃತಿಯಲ್ಲಿ ಎಲ್ಲೇ ಇರಲಿ ಏನೇ ಇರಲಿ ನಾನು ಭಾರತೀಯನಾಗಿ ಬದುಕುವಂಥ ಸಂಕಲ್ಪವನ್ನು ಮಾಡೋಣ. ಆ ಪ್ರದೇಶದ ಮಣ್ಣಿಗೆ ಗೌರವ ಕೊಡೋಣ. ಕೈಯಾರು ಹೇಳಿದಾರಲ್ಲ, ಐಕ್ಯ ಒಂದೇ ಮಂತ್ರ, ಐಕ್ಯದಿಂದಲೇ ಸ್ವತಂತ್ರ, ಐಕ್ಯಗಾನದ ರಾಷ್ಟ್ರ ತೀರುತ್ತಿರಲಿ. ಐಕ್ಯತನ ಎಲ್ಲ ಧರ್ಮಗಳನ್ನು, ಎಲ್ಲ ಸಚ್ಚಿಂತನೆಗಳನ್ನು, ಆಕಾಶಾತ್ ಪತಿತತ್ವೋಯಂ ಯಥಾಗತ್ಯತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಗತಿ, ಅಂದರೆ ಎಲ್ಲ ನಮ್ಮ ಚಿಂತನೆಗಳು ಹೇಗೆ ಸಣ್ಣ ಸಣ್ಣ ಮಳೆಯ ಹನಿ ಅದು ತ್ವರೆಯಾಗಿ ನದಿಯಾಗಿ ಸಾಗರವನ್ನು ಸೇರ್ತದೋ, ನಮ್ಮ ಎಲ್ಲ ಚಿಂತನೆಗಳು ಆ ಮನುಕುಲದ ಮಾನವತ್ವದ ಒಂದು ಪ್ರತೀಕವಾದಂಥ ಸಾನ್ನಿಧ್ಯದೆಡೆಗೆ, ನಾವು ನಂಬಿದಂಥ ಸಾನ್ನಿಧ್ಯ ಭಗವಂತನೆಡೆಗೆ ಆ ರೀತಿಯ ಕಲ್ಪನೆಗಳನ್ನು ಮಾಡೋಣ. ಸ್ವತಂತ್ರ ಭಾರತ ಅದು ಸ್ವಾತಂತ್ರ್ಯ ಅಂತ ಹೇಳುವಂಥದ್ದು ಸ್ವೇಚ್ಛೆ ಆಗಬಾರ್ದು. ಸ್ವೇಚ್ಛೆಯ ಕಲ್ಪನೆ ಬದುಕಿಟ್ಟು ನಮ್ಮ ಸಂವಿಧಾನದ ಚೌಕಟ್ಟಿನ ಒಳಗೆ ಅದ್ಭುತವಾದ ಸಂವಿಧಾನ, ಪ್ರಜಾಪ್ರಭುತ್ವ ನೆಲೆಯಲ್ಲಿ ಬದುಕನ್ನು ಕಟ್ಟಿಕೊಂಡು ನಮಗೆ ನಾವೇ ಸಂಪನ್ಮೂಲ ವ್ಯಕ್ತಿಗಳಾಗಿ, ನಮ್ಮ ಕುಟುಂಬಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ, ನಮ್ಮ ರಾಷ್ಟ್ರಕ್ಕೆ ಸಂಪನ್ಮೂಲವಾಗುವುದರ ಜೊತೆಗೆ ವಿಶ್ವಕ್ಕೆ ಪೂರಕವಾದಂಥ ಚಿಂತನೆಗಳು ಅದು ನಮ್ಮದಾಗಲಿ ಸಾಧನೆಯೊಂದಿಗೆ ಅಂತ ಹೇಳ್ತಾ ವಿವೇಕಾನಂದರು ಹೇಳಿದ್ದಾರೆ, ಆಲಸಿಗಳಿಗೆ ನಿದ್ರೆಯೇ ಕೆಲಸ ಅಂತೆ. ಬಹಳ ಅದ್ಭುತವಾದ ಮಾತು ಅವರದು. ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಚಿಂತನೆ ಅಂದರೆ ಈ ದೇಶದ ಒಂದು ಸಾತ್ವಿಕ ಚಿಂತನೆ. ಏನು ಯತಿ ಸಂಭ್ರಮ, ಏನು ಧಾರ್ಮಿಕ ಸಂಭ್ರಮ, ಏನು ವೈಚಾರಿಕ ಸಂಭ್ರಮ, ಏನು ಸಾಂಸ್ಕೃತಿಕ ಸಂಭ್ರಮ, ಈ ದೇಶದಲ್ಲಿ ಏನುಂಟು ಏನಿಲ್ಲ. ಕೊಳಲ ನಾದದ ಧ್ವನಿಯೊಂದಿಗೆ ಸೆಕ್ಸೋಫೋನ್ ವಾದದ ಅಂತಾರಾಷ್ಟ್ರೀಯವನ್ನು ಭಾರತೀಯತೆಗೆ ತರುವಂಥ ಅದ್ಭುತವಾದಂಥ ಶಕ್ತಿ ಈ ದೇಶದಲ್ಲಿದೆ. ಹಾಲಿಗೆ ಜೇನು ಬೆರೆತಂತೆ, ಹಾಲು ಜೇನಿಗೆ ಇನ್ನಿತರ ವಸ್ತುಗಳನ್ನು ಖಾದ್ಯಗಳನ್ನು ಹಾಕಿದಾಗ ಪ್ರಸಾದವಾದಂತೆ ಆ ಚಿಂತನೆಯೊಂದಿಗೆ 75ನೇ ವರ್ಷದ ಆಚರಣೆಯಲ್ಲಿ ನಾವು ತೊಡಗಿಸಿಕೊಳ್ಳೋಣ. ಭಾರತೀಯ ಸಂವಿಧಾನದ ಸ್ವಾತಂತ್ರ್ಯದ 100ನೇ ವರ್ಷದ ಆಚರಣೆಯಲ್ಲಿ ಜಗತ್ತಿಗೆ ಇದು ವಿಶ್ವಗುರುವಾಗಿ ಮೆರೆಯುವಂಥ ಒಂದು ಸುಸಂದರ್ಭ ನಮ್ಮ ಮುಂದಿನ ಮಕ್ಕಳಿಗೆ, ನಮಗಂತೂ ಪ್ರಾಪ್ತವಾಗ್ತದೆ, ನಾವು ಬದುಕಿದರೆ ಆಗಬಹುದು, ಮಕ್ಕಳಿಗೆ ಪ್ರಾಪ್ತವಾಗಲಿ. ಈ ರಾಷ್ಟ್ರ, ಈ ವಿಶ್ವ ಶಾಂತಿಯುತವಾದ ನೆಲೆಯಲ್ಲಿ ಇವತ್ತು ಪರಸ್ಪರ ಸಂಘರ್ಷ, ಪರಸ್ಪರ ಯುದ್ಧದ ವಾತಾವರಣಗಳನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಅದು ನಮಗೆ ಬದುಕಿಗೆ ಪೂರಕವಲ್ಲ, ವಿಶ್ವಕ್ಕೂ ಪೂರಕವಲ್ಲ. ಪ್ರಕೃತಿ ಸಂರಕ್ಷಣೆಯೊಂದಿಗೆ, ಧಾರ್ಮಿಕ ಮಾತೃ ಸಾಂಸ್ಕೃತಿಕ ಸಂರಕ್ಷಣೆಯೊಂದಿಗೆ ನಮ್ಮ ರಾಷ್ಟ್ರ, ನಮ್ಮ ವಿಶ್ವದ ಸಂರಕ್ಷಣೆಯ ಸಂಕಲ್ಪವನ್ನು ಮಾಡೋಣ ಅಂತ ಹೇಳ್ತಾ
ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ವಿರಮಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.